ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಕುಂಬಳ ಕುಡಿ ಅಥವಾ ಕುಂಬಳ ಸೊಪ್ಪು ಅಂತಾರೆ, ಅದನ್ನ ಚಟ್ನಿ ಮಾಡೋದು ನೋಡೋಣ. ಈ ಸೊಪ್ಪು ಎಳೆದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗೆ. ಈ ಕುಂಬಳ ಕಡ್ಡಿಲಿ ಸ್ವಲ್ಪ ನಾರಿರುತ್ತೆ, ಅದನ್ನ ಬಿಡಿಸ್ಕೊಂಡು ಕ್ಲೀನ್ ಆಗಿ ಉಪ್ಪು ಮತ್ತೆ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ತೊಳಿಬೇಕು. ಮತ್ತೆ ಒಂದು ಬಾಣಲಿಗೆ ಹಸಿ ಮೆಣಸಿನಕಾಯಿ, ಕುಂಬಳ ಸೊಪ್ಪು, ಟೊಮೆಟೊ, ಹುಣಸೆಹಣ್ಣು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕಡಿಮೆ ಉರಿಲಿ ಬೇಯಕ್ಕೆ ಬಿಡಬೇಕು. ಬೆಂದಿರೋ ಸೊಪ್ಪು ಆರಿದ ಮೇಲೆ ಅದಕ್ಕೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿ, ಉಪ್ಪು ಹಾಕಿ ರುಬ್ಕೊಳ್ಳಿ. ಇದಕ್ಕೆ ಕಾಯಿ ಕೂಡ ಹಾಕೊಂಡು ರುಬ್ಬೋದು. ತುಂಬ ಜಾಸ್ತಿ ಆಗುತ್ತೆ ಚಟ್ನಿ ಅಂತ, ಮಿಕ್ಕೊಂಡ್ರೆ ವೇಸ್ಟ್ ಆಗುತ್ತಲ್ಲ. ಸೊ ನಾನು ಕಾಯನ್ನು ಯೂಸ್ ಮಾಡಿಲ್ಲ. ಬೇಕಿದ್ರೆ ನೀವು ಇದಕ್ಕೆ ಒಗ್ಗರಣೆ ಕೂಡ ಹಾಕೊಬೋದು, ನಾನು ಹಾಕಕ್ಕೆ ಹೋಗಿಲ್ಲ, ಸಾಕು ಇಷ್ಟೇ ಅಂತ. ಇದು ಅನ್ನ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಅನ್ನಕ್ಕೆ. ವೆಜ್ ತಿನ್ನೋರ್ಗಾದರೆ ಪನ್ನೀರು, ನಾನ್ ವೆಜ್ ತಿನ್ನೋರ್ಗಾದರೆ ಕಬಾಬು, ಇಲ್ಲಾಂದರೆ ಎಗಿಟೇರಿಯನ್ಸ್ಗೆ ಬರೀ ಎಗ್ಗಿದ್ರೆ ಸಾಕು. ಮಸ್ತ್ ಕಾಂಬಿನೇಷನ್. ಚಳಿಗೂ ಇದಕ್ಕೂ ಖಾರವಾಗಿ ಹುಳಿಯಾಗಿ ತುಂಬ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಕುಂಬಳ ಸೊಪ್ಪು ಸಿಕ್ಕಿದ್ರೆ. ಕುಂಬಳ ಸೊಪ್ಪು ಅನ್ನೋದು ಬಿಟ್ಟು ಬೇರೆ ಯಾವ ಸೊಪ್ಪಲ್ಲಾದರೂ ಮಾಡ್ಬೋದು. ಕಿಲ್ಕೆರೆ, ಅರಿವೆ ಸೊಪ್ಪು, ಕೆಂಪು ದಂಟಿನ ಸೊಪ್ಪು ಅದು ಇಷ್ಟು ಟೇಸ್ಟ್ ಬರೋಲ್ಲ. ಇದು ಸಾಧಾರಣ ಬೆಣ್ಣೆ ತಿಂದಂಗೆ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.